ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ವಾಸಿಸ್ತಕ್ಕಂಥ ಕುಗ್ರಾಮದ ಜನತೆಯ ಪರವಾಗಿ ನಾನು ಸಾಕಷ್ಟು ವಿಡಿಯೋಗಳನ್ನು ಪ್ರಸಾರ ಮಾಡಿರ್ತೀವಿ. ಸೊ ಅದರಂತೆಯೇ ಇವತ್ತು ನಾನು ಚಂಗಡಿ ಗ್ರಾಮಕ್ಕೆ ಆಗಮಿಸಿ ಚಂಗಡಿ ಗ್ರಾಮದ ಗ್ರಾಮಸ್ಥರ ಒಂದು ಸಂಕಷ್ಟಗಳನ್ನು ಆಲಿಸಿ ಸಾಕಷ್ಟು ವಿಡಿಯೋಗಳನ್ನು ಸಹ ಪ್ರಸಾರವನ್ನು ಮಾಡಿರ್ತೀನಿ. ಹಾಗೆ ವಿಶೇಷವಾಗಿ ಇಲ್ಲಿ ನೀವು ಗಮನಿಸಬೇಕಾದಂತಹ ಬಹುಮುಖ್ಯವಾದ ಅಂಶಗಳು. ಸೊ ಇಲ್ಲಿನ ಜನ ಇತ್ತೀಚಿನ ದಿವಸ ಏನಾಗುತ್ತೆ, ಭಯಭೀತರಾಗಿ ಜೀವನವನ್ನು ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಸಂಬಂಧಿತವಾಗಿ ಬಹಳ ನೊಂದ್ಕೊಂಡಿದೆ ಸರ್ಕಾರದ ವಿಚಾರದಲ್ಲಿ. ಈ ಒಂದು ಆಗು ಹೋಗುಗಳು ಅಂದರೆ ಮಾನವ ಮತ್ತು ಈ ಒಂದು ಪ್ರಾಣಿಗಳ ಸಂಘರ್ಷ ಏನಿದೆ, ಸೊ ಇದರ ನಡುವೆ ಆಗ್ತಕ್ಕಂಥ ಒಂದು ಏರುಪೇರು, ಇದನ್ನು ಗಮನಿಸಿ ಇಲ್ಲಿ ನಮ್ಮ ರೈತ ಬಾಂಧವರಿದ್ದಾರೆ. ಸೊ ಅವರ ಒಂದು ಮನದಾಳದ ಮಾತುಗಳನ್ನು ಹೇಳ್ತಾರೆ. ಸೊ ಈಗಾಗಲೇ ನಾನು ಚಂಗಡಿ ಗ್ರಾಮದ ಸಾಕಷ್ಟು ವಿಚಾರಗಳನ್ನು ಅರ್ಪಣೆ ಮಾಡಿರ್ತೀನಿ. ಸೊ ಗುರುಗಳೇ, ನೀವು ಫೈನಲ್ ಆಗಿ ಸರ್ಕಾರಕ್ಕೆ ಏನು ಸಂದೇಶ ನೀಡಬೇಕು ಅಂತಿದ್ದೀರಾ? ದಯವಿಟ್ಟು ತಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ. ಅದೇ ಸರ್, ಫಾರೆಸ್ಟ್ ಮಿನಿಸ್ಟ್ರು ಅವ್ರಿಗೆ ನಮ್ಮ ಕರೆಕ್ಟಾಗಿ ನಮ್ಮ ವರ್ಗಾವಣೆ ಹೊಂದಿಸ್ಲಿಲ್ಲ. ಈಗ ಇತ್ತೀಚೆಗೆ ಕುದುರೆಮುಖದ್ದು ಮಾಡಿಕೊಟ್ಟವ್ರೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕದ್ದು ಮಾತ್ರ ಯಾವುದೇ ರೀತಿ ಗಮನ ಇಲ್ಲ. ಅರಣ್ಯ ಸಚಿವರು. ಸೊ ಇದರ ಮೂಲ ಸಂದೇಶ ಸರ್ಕಾರಕ್ಕೆ ಮುಂದಿನ ದಿವಸ ಏನಾದ್ರು ಗಮನ ಸೆಳೆಯತಕ್ಕಂಥ ಕಾರ್ಯ ಮಾಡ್ತೀರಾ, ಇಲ್ಲಾಂದ್ರೆ ಅವ್ರಿಗೇನೋ ಒಂದು ಎಚ್ಚರಿಕೆಯನ್ನ ನೀಡ್ತೀರಾ? ಇದನ್ನ ನೋಡೋದು ಸರ್, ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇದೆ, ಅವ್ರು ಮಾಡ್ತಾರ ಅನ್ನೋ ನಂಬಿಕೆ ಮೇಲವಿ. ಅವರು ಮಾಡಿಲ್ಲ ಅಂದ್ರೆ ಸರ್ಕಾರನೇ ತರ್ಸಲ್ಲ, ಇನ್ನೆಲ್ಲ ರೈತರು ಒಗ್ಗಟ್ಟಾಯ್ತೀರಾ? ಹೋರಾಟ ಮಾಡಬೇಕಾಯ್ತದೆ. ರೈತರ ಸೇರಿ ಹೋರಾಟ ಮಾಡಬೇಕಾಯ್ತದೆ. ಸೊ ಮುಂದೆ ಬೇರೆ ಸರ್ಕಾರ ಬಂದ್ರೆ ಅವ್ರು ಏನಾದ್ರು ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ನೋಡ್ಬೇಕು ಸರ್, ನೋಡ್ಬೇಕು. ಅವ್ರ ಮೇಲೂ ನಂಬಿಕೆ ಇಲ್ಲ. ಒಟ್ಟು ಏನಾಗುತ್ತೆ ಪರಿಸ್ಥಿತಿಗಳು ಆಲಿಸಕ್ಕಾಗಲ್ಲ. ಒಟ್ಟು ನಿಮ್ಗೆ ಸಿದ್ದರಾಮಯ್ಯ ಅವ್ರ ಮೇಲೆ ನಂಬಿಕೆ ಇದೆ ಸರ್. ಅವ್ರಿಗೆ ಕಾಪಾಡಿದ್ರೆ ಅವ್ರು ಕಾಪಾಡ್ಬೇಕು, ಒಳ್ಳೇದ್ ಮಾಡಿದ್ರೆ ಅವ್ರು ಮಾಡ್ಬೇಕು, ಇಲ್ಲಂದ್ರೆ ಇಲ್ಲಾರು ಹೋಯ್ತು. ಹಾಗೆ ಏನು ಅರಣ್ಯ ಸಚಿವರ ಬಗ್ಗೆ ಅದೇನು ಹೇಳ್ತಿದ್ರಿ ಹೇಳಿ. ಅದೇ ಸರ್, ಅವರು ಅರಣ್ಯ ಸಚಿವರು ಸರಿಯಾಗಿ ಸ್ಪಂದಿಸಲ್ಲ. ಮೊದಲು ಹುಲಿ ಇತ್ತು, ಆದ್ರೂ ನಾವು ಹೆಚ್ಚಿಗೆ ನೋಡ್ತಾ ಇರಲಿಲ್ಲ, ಕಾಡಲ್ಲೆಲ್ಲ ಇರ್ತಿದ್ವು. ಇತ್ತೀಚೆಗೆ ಊರಿಗೆ ಬರ್ತವೆ. ಈ ಅರಣ್ಯ ಸಚಿವರೇ ಬಿಡಿಸ್ಬಿಡವ್ರೆ ಕಾಡು ಕಬ್ಬಿಗೆ ಬರುವಂಗೆ, ಮಲೆ ಮಹದೇಶ್ವರ ಬೆಟ್ಟ ಕಾಡಿಗೆ. ಅದರಿಂದ ಈಗ ಮನೆ ಹತ್ರ ಬರೋದು ಹುಲಿ, ಊರ ಹತ್ರ ಬರೋದು, ಚಿರತೆ ಬರೋದು, ಕಳ್ಳಿ ಬರೋದು, ಇದೆಲ್ಲ ಇತ್ತೀಚೆಗೆ. ಹಂದಿಗಳಂತೂ ದನ ಮೇದಂಗೆ ಮೇಯ್ತದೆ. ನಾವು ಯಾವುದೇ ವ್ಯವಸಾಯ ಮಾಡಿದ್ರು ಮೊದಲು ಹುಲಿ ಸಮಸ್ಯೆ ಇರ್ಲಿಲ್ಲ, ಇತ್ತೀಚೆಗೆ ಹೆಚ್ಚಾಯ್ತು. ಚಿರತೆದು ಕಮ್ಮಿ ಇತ್ತು, ಅಂದ್ರೆ ಹುಲಿದು ಕಂಪ್ಲೀಟ್ ನಮಗೆ ನಿನ್ನೆ ಒಂದು ಹಸುನ ಚಿರತೆ ಹಿಡಿದಿದೆ ಇಲ್ಲಿ. ಎಲ್ಲಿಲ್ಲ ಇಲ್ಲೇ ಸರ್, ನೋಡಿ ಅಲ್ಲೇ ಜಮೀನಿಂದ ಆ ಕಡೆ ಹಿಡಿದಿದೆ. ಈ ತರ ಇದೆ. ಈಗ ಮುಂದೆ ಯಾವ ತರ ಕ್ರಮಗಳು ತಗೊಳ್ಬೇಕು ಅನ್ನೋದಾದ್ರೆ? ಅದೇ ಸರ್, ಅವರು ಸಫಾರಿ ಮಾಡಿಕೊಂಡು ಅವರು ಅದ್ರ ಮೇಲೆ ವಿಡಿಯೋ ಮಾಡ್ಬೋದು, ಅವ್ರಿಗೆ ಭಯ ಎಲ್ಲ ಸೇಫ್ಟಿ ಇದೆ. ಈಗ ನಾವು ವಿಡಿಯೋ ಮಾಡೋಕೆ ಹೆಂಗ್ ಸರ್ ಆಯ್ತದೆ? ಹುಲಿ ಸಿಗ್ತಾವ ನಮ್ಗೆ, ಆದ್ರೂ ಮಾಡಕ್ಕಾಯ್ತು. ನಾವು ತಪ್ಸ್ಕೋಗೋದೇ ನಮ್ಗೆ ಕಷ್ಟ. ವಿಡಿಯೋ ಮಾಡಕ್ಕಾಯ್ತು. ಸಫಾರಿ ಅವರು ಹುಲಿ ಮಾಡೋ ವಿಡಿಯೋ ಎಲ್ಲ ಮಾಡ್ಕೋತಾರೆ, ಅವರು ಚೆನ್ನಾಗಿ ನೋಡ್ತಾರೆ. ಅವ್ರಿಗೆ ನಡ್ಕೊಂಡೋಗೋರು ವಿಡಿಯೋ ಮಾಡಕ್ಕಾಗಲ್ಲ. ವಿಡಿಯೋ ಮಾಡೋದು ಬೇಡ, ನಾವು ಅದರಿಂದ ರಕ್ಷಣೆ ತಕೋಣ ಸಾಕು. ನಾವು ಉಳ್ಕೊಂಡ್ರೆ ಸಾಕು. ತಗೊಳಕ್ ನಮ್ ಕೈಲಿ ಏನಿದೆ ಸರ್? ಹೌದು, ರಕ್ಷಣೆ ತಗೊಳ್ರಿ. ನಾವು ಯಾವ ಟೈಮ್ಲಾರು ತಿರ್ಗಾಡ್ತೀವಿ. ಇಲ್ಲಿ ಏನಾಗದೆ ಅಂದ್ರೆ 3 ಗಂಟೆ ಮೇಲೆ ರೋಡಲ್ಲೇ ತಿರ್ಗಾಡಕ್ಕಾಗಲ್ಲ. ಆ ಮಧ್ಯಾಹ್ನ ಬಂದ್ರೆ ಬಿಸಿಲು ಸ್ವಲ್ಪ ಆ ಕಡೆ ಹೊಂಟೈತವೆ, ತಂಪತ್ತಾರೆ, ಎಲ್ಲ ಬರ್ತವೆ. ಬೆಳಗ್ಗೆ 10 ಗಂಟೆ ಮೇಲೆ ಹೋಗ್ಬೇಕು ನಾವು, ಕೌದಳ್ಳಿ, ಹೊಸೂರು ಈ ಕಡೆ ಹೋಗ್ಬೇಕು. ನೀವು ಬೆಳಗ್ಗೆಯಿಂದ ಬಂದಿದ್ದೀರಾ, ಇವಾಗ ನೀವು ಹೋಗ್ಬೇಕಾದ್ರೆ ಇವಾಗ ತುಂಬಾ ಆನೆಗಳ ಕಾಟ ಇದೆ, ಇಲ್ಲೇ ಆಲ್ಟ್ ಇದ್ಬಿಡಿ. ಬೆಳಗ್ಗೆ ಬೇಕಾ ನಾವೇ ಒಂದು 10 ಗಂಟೆ ಮೇಲೆ ತಗೊಂಡೋಗಿ ನಿಮ್ಮನ್ನ ತಲುಪಿಸ್ಬಿಟ್ಟು ಬರ್ತೀವಿ. 10 ಗಂಟೆ ಮೇಲೆ ಹೋಗ್ಬೇಕು. ಇಲ್ಲಪ್ಪ, ನಾನು ಬಿಟ್ಕೊಟ್ಬಿಡಿ. ಬಿಟ್ಕೊಡ್ಬೇಕಂದ್ರೆ ಆನೆ ಭಯ ತುಂಬಾ ಇದೆ, ಹೇಳಕ್ಕಾಗಲ್ಲ. ಇವಾಗ ನಾವು ನಿಮ್ ಜೊತೆ ಬರ್ತೀವಿ, ಬಟ್ ಹೇಳಕ್ಕಾಗಲ್ಲ ಸರ್. ನಮ್ಗೆ ಆನೆ ಸಿಗ್ಬಹುದು, ಬರಕ್ಕಾಗಲ್ಲ ಸರ್. ಅವತ್ತು ಅದಕ್ಕೆ ನೀವು ಇಲ್ಲೇ ಆಲ್ಟ್ ಇದ್ಬಿಡಿ, ನಾಳೆ ಬೆಳಗ್ಗೆ ತಗೊಂಡೋಗಿ ಹಂಗಲ್ಲಪ್ಪ, ನಂಗೆ ಅರ್ಜೆಂಟ್ ಕೆಲಸ. ನಿಮ್ಗೆ ಅರ್ಜೆಂಟ್ ಕೆಲಸ ಇದೆ ಗೊತ್ತು ಸರ್, ಬಟ್ ನೀವೊಂದು ಕೆಲಸದಲ್ಲಿ ನಮ್ಗೆ ಗೊತ್ತು. ಬಟ್ ಇಲ್ಲಿ ಸಿಚುವೇಶನ್ ಹೇಳ್ತಾ ಇದೀವಲ್ಲ, ಇವಾಗ ನಾವು ಅದೊಂದೇ ರೋಡಲ್ಲಿ ಹೋಗ್ಬೇಕು. ಅಲ್ಲಿ ಹುಲಿನಾರ ಕಾಣಿಸ್ಕೋಬಹುದು, ಚಿರತೆನಾರ ಕಾಣಿಸ್ಕೋಬಹುದು. ಇಲ್ಲ ದಯವಿಟ್ಟು ಸ್ವಲ್ಪ ಹೆಂಗ ಡ್ರಾಪ್ ಕಿಪ್ ಮಾಡ್ಕೊಡಿ ನಿಮ್ಗೆ. ಇವಾಗ ನಿಮ್ಮನ್ನ ಡ್ರಾಪ್ ಮಾಡಕ್ ನಾವು ಬರ್ತೀವಿ. ಯಾಕಂದ್ರೆ ನಾವು ಆನೆ ಪಕ್ಕ ತಗೊಳಕೋತೀವಿ ಸರ್, 100% ತೆಗಿತೀವಿ, ತಗೊಳಕೊಂತೀವಿ. ಆನೆ ಬಂದ್ಬಿಡ್ತಾವ. ಅಲ್ಲೊಂದ್ ಜಾಗದಲ್ಲಿ ನೀರಿದೆ, ಬಂದಿರ್ಬೋದು, ಹೇಳಕ್ಕಾಗಲ್ಲ, ನಾ ಗ್ಯಾರಂಟಿ ಕೊಡಕ್ಕಾಗಲ್ಲ. ಅಯ್ಯೋ, ಇಲ್ಲೊಂದು ಬಾಟ ಮದ ಸರ್, ಇಲ್ಲೇ ಊರ ಹತ್ರ ಅದಕ್ಕೆ ಎಲ್ಲ ಬರೋದು. ನೋಡಿ, ಚಂಗಡಿ ಗ್ರಾಮದ ವಾಸ್ತವವನ್ನು ಸರ್ಕಾರದ ಮುಂದೆ ಇಡ್ತಾ. ಸೊ ನೋಡಿ, ಈಗ ನನ್ನ ಹೋಗ್ಬೇಡ ಅಂತ ಕೂತವ್ರೆ. ಇದು ಒಳ್ಳೆ ತಲೆ ಕೆಟ್ಟೋಯ್ತು. ಈಗ ನನಗಂತೂ ತಲೆನೇ ಆಪಾಗೋಯ್ತು ಈಗ. ಸೊ ಈ ಥರ ಹೇಳ್ತಾರೆ ಜನ, ಈ ರೀತಿ ಹೇಳಿಕೆ ಕೊಡ್ತವ್ರೆ. ಸೊ ನಾನು ಸರ್ ನೀವು ಹೋಗ್ಬೇಡಿ, ಇಲ್ಲೇ ಇದ್ಬಿಡಿ ಅಂತವ್ರೆ.
ಇನ್ನು ಸ್ವಲ್ಪ ಹೊತ್ತಾದರೆ ಆನೆಗಳು ಏನು ಇಲ್ಲೊಂದು ಏನಿದೆ ಅಂದ್ರಲ್ಲ ಡ್ಯಾಮು, ಅಲ್ಲಿ ಬಂದು ನೀರಿಗೆ ಬರ್ತವೆ ಸರ್. ಅವು ನೀವು ದಾಟೋಕ್ಕಾಗಲ್ಲ ಈ ರೀತಿ ಹೇಳ್ತಾಯಿದ್ದಾರೆ. ಸೊ ಚೆಂಗಡಿ ಗ್ರಾಮದ ಗ್ರಾಮಸ್ಥರ ಒಂದು ಹೇಳಿಕೆಗಳು ಒಬ್ಬೊಬ್ರದ್ದು ಒಂದೊಂಥರ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ತೋರ್ಪಡಿಸ್ತಾ ಇದೆ. ಸೊ ಈಗಾಗಲೇ ನಾನು ಸಾಕಷ್ಟು ವೀಡಿಯೋಗಳನ್ನ ಚೆಂಗಡಿ ಗ್ರಾಮದ ಪರವಾಗಿ ಹಾಕಿದ್ದೀನಿ. ಸೊ ನಮ್ಮೆಲ್ಲ ರೈತ ಬಂಧುವರು ಹಾಗೆ ನಮ್ಮ ಹಳ್ಳಿಯ ಜನತೆ ಇವರ ಸಂಕಷ್ಟವನ್ನು ಆಲಿಸುವ ನಿಟ್ಟಿನಲ್ಲಿ ದಯವಿಟ್ಟು ಶೇರ್ ಮಾಡಿ ಸಹಕರಿಸಿ. ಅಮ್ಮವ್ರು ಬಂದ ತಕ್ಷಣವೇ ಒಂದು ಬೊಗಳ ಕೊಟ್ಟರು ನನಗೆ, ವಿಡಿಯೋ ಮಾಡ್ಕೊಂಡು ನೀ ಏನೋ ಮಾಡ್ತೀಯ ಹೋಗಾತಾಗೆ ನಮಗೆಲ್ಲ ಆಲ್ರೆಡಿ ಅವ್ರ ಅಂದರೆ ಅಷ್ಟು ಬರೋದು ವಿಡಿಯೋ ಮಾಡೋದು ಪಾಪ ಅವರು ಹಾಕ್ತಾರೆ, ಏನ್ ಮಾಡಿದವರು ವಿಡಿಯೋ ಹಾಕ್ತಾರೆ, ನೋಡ್ತಾರೆ, ತಲೆ ಕೆಡ್ಸ್ಕೊಳ್ಳಲ್ಲ. ಸರ್ಕಾರನೇ ಬಂದು ವಿಡಿಯೋ ಮಾಡ್ತಿಲ್ಲ, ಒಂದೆರಡು ರೀತಿ ಮಾಡಲ್ಲ ನೋಡಿ. ಎಲ್ಲಾ ಬಂದು ವಿಡಿಯೋ ಮಾಡೋದಂತೆ. ಈಗ ಅವ್ರಿಗೆ ವಿಡಿಯೋ ಮಾಡೋರ್ ಮೇಲೆ ಕೋಪ ಬಂದ್ಬಿಟ್ಟದೆ. ಈಗ ವಿಡಿಯೋ ಮಾಡೋರ್ ಮೇಲೆ ಕೋಪ, ಹೋಗತ್ತಾಗೆ ಯಾವ ವಿಡಿಯೋ ಮಾಡಿದೆ ಅಂತದ ಅಜ್ಜಿ ಬಂದ ತಕ್ಷಣ. ಸೊ ಅಷ್ಟು ನೊಂದು ಬೇಸತ್ತೋಗ್ಬಿಟ್ಟಿದ್ದಾರೆ ಜನ. ವಿಡಿಯೋ ಮಾಡೋರು ಕಂಡ್ರೆ ಆಗಲ್ಲ, ಯಾಕಂದ್ರೆ ಅಷ್ಟು ಮುಂದಿನ ದಿವಸ ವಿಡಿಯೋ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ನಿಮ್ಗೆ ಒಳ್ಳೇದು ಮಾಡ್ತೀವಿ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಬಂದರೆ ಜನ ರೊಚ್ಚಿಗೆದ್ಬಿಟ್ಟವ್ರೆ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡೋನ್ನ ನನ್ನೇ ಬಂದು ಅಜ್ಜಿಯವರು ಫುಲ್ ಕೆಂಡಮಂಡಲ ಆಡ್ಬಿಟ್ರು. ಹೌದು, ಸಿಲಿಂಡರ್ ಬಂದೇ 932 ರೂಪಾಯಿ ಅಲ್ಲ 35 ರೂಪಾಯಿ ಬರುತ್ತೆ ಸಮಥಿಂಗ್, ನಮ್ಗೆ ಗೊತ್ತಿಲ್ಲ. ಇವಾಗ ನಾವು ಅಲ್ಲಿ ತುಂಬ್ಸಕ್ಕೆ ನಾವ್ ಇಲ್ಲಿ ಬರಕ್ಕೆ 1200ರಿಂದ 1250 ರೂಪಾಯಿ. ಇಲ್ಲೇ ಕನಿಷ್ಠ ಮೂಲಭೂತ ಸೌಕರ್ಯನೂ ಇಲ್ಲ, ಜೊತೆಗೆ ಇವ್ರಿಗೆ ಸಾರಿಗೆ ಸೌಲಭ್ಯವಿಲ್ಲ, ಯಾವುದೇ ತರಹದ ಸರ್ಕಾರದ ವ್ಯವಸ್ಥೆಗಳು ಇಲ್ಲ. ಆದರೂ ಸಹ ಇವರಿಗೆ ಒತ್ತಡಗಳು, ಬೆಲೆ ಏರಿಕೆಗಳು ಯಥೇಚ್ಛವಾಗಿದೆ. ಇದು ನಮ್ಮ ಒಂದು ದುರ್ವ್ಯವಸ್ಥೆ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಚೆಂಗಡಿ ಗ್ರಾಮದ ಗ್ರಾಮಸ್ಥರು ಪಾಪ ಇವತ್ತು ನಾವು ಈ ಥರ ಮಾಧ್ಯಮದವ್ರು ಬಂದವ್ರೆ, ಸೋಷಿಯಲ್ ಮೀಡಿಯಾದವ್ರು ಬಂದವ್ರೆ ಅಂದ್ಬಿಟ್ಟು ಎಲ್ಲರೂ ಈ ರೀತಿ ಸೇರ್ಕೊಂಡು ಅವ್ರ ಮನದಾಳದ ಸಂಕಷ್ಟಗಳನ್ನು ಹೇಳ್ತಾಯಿದ್ದಾರೆ. ಈಗ ಅಣ್ಣವ್ರು ಒಂದು ಮಾತಂದರು, ಬೆಂಕಿ ಮಾತು. ಸೊ ಇವರು ಸಹ ಹೇಳಿದ್ರು, ಸರ್ ನಾವು ಸರ್ಕಾರನ ಮುಂದಿನ ದಿವಸ ತರಲ್ಲ ಸರ್, ಯಾಕೆಂದರೆ ಅರಣ್ಯ ಸಚಿವರು ಅವರು ತಾವು ತಗೊಂಡಿರ್ತಕ್ಕಂಥ ತೀರ್ಮಾನವನ್ನು ಬದಲಾಯಿಸ್ಕೊಂಡ್ರೆ ಮಾತ್ರ ನಾವು ಮುಂದಿನ ದಿವಸ ನಮಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಒಲವಿದೆ ನೋಡಿ. ಎಷ್ಟು ಅವ್ರು ಪಾಯಿಂಟ್ ಔಟ್ ಮಾಡ್ಬೇಕು ನೀವು. ಸಿದ್ದರಾಮಯ್ಯವರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಮೇಲೆ ಒಲವಿದೆ. ಸೊ ಅದು ನಮ್ಮಲ್ಲಿ ಅಳಿಸಿ ಹೋಗ್ತಾ ಇದೆ. ಯಾಕೆಂದರೆ ಅರಣ್ಯ ಸಚಿವರ ಒಂದು ತೀರ್ಮಾನಗಳು ನಮಗೆ ಅಸಮಾಧಾನವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮನದಾಳದ ನೋವನ್ನು ಎಲ್ಲ ಗ್ರಾಮಸ್ಥರು ಶೇರ್ ಮಾಡ್ಕೊಂಡಿದ್ದಾರೆ. ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷ, ಸೊ ಹಾಗೆ ಇಲ್ಲದೇ ಇರ್ತಕ್ಕಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊರತೆ, ಇದನ್ನೆಲ್ಲ ಗಮನಿಸಿ ಚೆಂಗಡಿ ಗ್ರಾಮದ ಸಮಸ್ಯೆಗಳನ್ನು ನಾನು ಬಹಳ ನೀಟಾಗಿ ಸ್ಪಷ್ಟವಾಗಿ ವರದಿಗಳನ್ನು ಮಾಡಿರ್ತೀನಿ. ದಯವಿಟ್ಟು ಈ ವಿಡಿಯೋಗೆ ನಮ್ಮ ಹಳ್ಳಿಯ ಜನ, ಯಾಕಂದ್ರೆ ನಾವು ಹಳ್ಳಿ ಜನರ ಹತ್ರ ನಾವು ಬೇಡ್ಕೊತೀವಿ. ಸೊ ನಮ್ಮ ಹಳ್ಳಿ ಜನನೇ ಶೇರ್ ಮಾಡಿ ಸರ್ಕಾರದ ಮಟ್ಟಕ್ಕೆ ತಳಿಸ್ಬೇಕು. ಸೊ ಬೇರೆಯವರೆಲ್ಲ ಮಾಡಲ್ಲ, ನಾನು ಅಂದ್ಕೊಂಡಿದ್ದೀನಿ, ನಾನು ಅಂದ್ಕೊಂಡಿರೋದು ಹಂಗೆ. ದಯವಿಟ್ಟು ಹಳ್ಳಿ ಜನರ ಕಷ್ಟ ಹಳ್ಳಿ ಜನಕ್ಕೆ ಗೊತ್ತಿರ್ತದೆ. ಹಾಗಂಬಿಟ್ಟು ಸಿಟಿ ಅವರು ಕೆಟ್ಟವರು ಅಂತಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಮಿಸ್ಟೇಕ್ ಮಾಡ್ಕೋಬೇಡಿ. ಇವ್ರ ಮೇಲೆ ಒಲವಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಶೇರ್ ಮಾಡಿ, ಸರ್ಕಾರ ಅದಕ್ಕೆ ಟ್ಯಾಗ್ ಮಾಡಿ ಇವರ ಸಂಕಷ್ಟಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡಿ. ಕೆಲವು ಏನಂತವೆ, ಕಾಡಲ್ಲಿ ಕಾಡು ಜನಲ್ಲಿ ಪ್ರಾಣಿಗಳು ವಸಿಸೋ ಜಾಗದಲ್ಲಿ ಜನ ಯಾಕೆ ಇರಬೇಕು? ಜನ ಈಗಲ್ಲ, ಅಂದಿನಿಂದಲೂ ಏನು ಅವರ ತಾತ ಮುತ್ತಾತರ ಕಾಲದಿಂದನೂ ಇಲ್ಲೇ ಇರೋದು ವಾಸ. ಅರ್ಥ ಆಯ್ತಾ? ಈ ಥರ ಇರಬೇಕಾದ್ರೆ ಅತ್ಯಾಚುರ್ಯ ಅವ್ರನ್ನ ಸ್ಥಳಾಂತರ ಮಾಡಿಕೊಡಿ ಅಂತಲೂ ಸಹ ಮನವಿ ಮಾಡ್ತಾಯಿದ್ದಾರೆ. ಅದಕ್ಕೂ ಸಹ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಹಾಗೆ ವಿಶೇಷವಾಗಿ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ, ಇಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಲು ಭದ್ರತೆಯೂ ಸಹ ಕೊಡ್ತಾ ಇಲ್ಲ. ಇದು ವಾಸ್ತವ. ಅಥವಾ ಇವೆರಡರಲ್ಲಿ ಯಾವ್ದಾದ್ರು ಒಂದಕ್ಕಾರ ಸ್ಪಂದಿಸ್ಬೇಕಲ್ವಾ? ಸೊ ನೀವು ಅನಾಗರಿಕತನದ ಕೆಲವರ ಕಮೆಂಟ್ಗಳು ನೋಡ್ತೀವಿ. ಅನಾಗರಿಕತನ, ಕಾಡಲ್ಲಿ ಪ್ರಾಣಿಗಳಿಲ್ಲದೆ ಇನ್ನು ನಾಡಲ್ಲಿರ್ತಾವ, ಅದು ಇದು ಅಂತ ಏನೇನೋ ಹುಚ್ಚುಚ್ಚರಾಗಿ ಮೆಂಟ್ಲಾಗ ಕಮೆಂಟ್ ಹಾಕ್ತಾರೆ. ಸೊ ಅಂಥವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ತಿಳ್ಕೊಬೇಕಾದ ವಿಚಾರ, ಪ್ರತಿಯೊಂದು ಈ ಭೂಮಂಡಲವೇ ಎಲ್ಲ ಕಡೆ ಎಲ್ಲ ಅರಣ್ಯದಿಂದನೇ ಸ್ಟಾರ್ಟ್ ಆದ್ದು. ಆ ಅರಣ್ಯವನ್ನೇ ಎಲ್ಲ ತರದು ಬಡ್ದು ಎಲ್ಲ ನೆಲಸಮ ಮಾಡಿ ಮನುಷ್ಯ ಅವನು ಬೇಕಾದ ರೀತಿಯಲ್ಲಿ ಜಮೀನು ಆಳು ಮೂಳು ಎಲ್ಲನೂ ಮಾಡ್ಕೊಂಡವನೆ. ಇದು ವಾಸ್ತವ. ಅದನ್ನು ಗಮನಿಸಿ ಎಲ್ಲರಿಗೂ ಸಮರ್ಪಕವಾದ ಜೀವನವನ್ನು ನಡೆಸುವ ನಿಟ್ಟಿನಲ್ಲಿ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾನು ನೀಡ್ತಾ ಇದ್ದೀನಿ. ಜಮೀನು ಎಲ್ಲ ಜಮೀನು ಆರ್ ಟಿ ಸಿ ಜಮೀನುಗಳಿದೆ ನೋಡ್ರಿ. ಹಾಂ,
ಆಮೇಲೆ ಅಲ್ಲಿ ವಾಸಿಸ್ತಾರೆ, ಇಲ್ಲಿ ಸರ್ ಇದೊಂದು ಊರು, ಇದು ಗ್ರಾಮ. 480 ಎಕರೆ ಅದೇ ನೋಡಿ ಗ್ರಾಮ ಇದು, ಅರ್ಥ ಆಯ್ತಾ? ಅದನ್ನ ದಯವಿಟ್ಟು ಇದನ್ನ ಪ್ರತಿಯೊಬ್ಬರು ಗಮನಿಸಬೇಕು. ತಲಾಟೆ ನಾನ್ಸೆನ್ಸ್ ಕಮೆಂಟ್ಗಳು ಹಾಕ್ಬೇಡಿ ಅಂತ ಒಂದು ಮನವಿ ಮಾಡ್ತಾ, ಬಡವರ ಸಂಕಷ್ಟಕ್ಕೆ ಸಹಕಾರ ನೀಡಿ. ಹಾಗಂದ್ಬಿಟ್ಟು ನಾವು ಪ್ರಾಣಿಗಳ ವಿರೋಧಿ ಅಲ್ಲ, ಪ್ರಾಣಿಗಳು ಒಂದು ಅವು ಬದುಕು, ಅವುಗಳ ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲೂ ಇರಬೇಕು. ಅರ್ಥ ಆಯ್ತಾ? ನಾವು ಏನೋ ಬೇಡದೇ ಇರತಕ್ಕಂಥ ತೀರ್ಮಾನಗಳು ತಗೊಳ್ಳೋದ್ರ ಬದಲು ಅವನ್ನ ನಿರ್ವಹಣೆ ಮಾಡೋಕ್ಕೆ ಯೋಗ್ಯತೆ ಇದೆ ಯೋಗರ ನಮ್ಮ ಈ ಒಂದು ವಲಯದಲ್ಲಿ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಮನದಟ್ಟು ಮಾಡಿಕೊಂಡು ಇವ್ರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಹಕಾರವನ್ನು ನೀಡಬೇಕು. ಇಲ್ಲಾಂದರೆ ಮುಂದಿನ ದಿವಸ ಸರ್ಕಾರಕ್ಕೆ ಸಹಕಾರ ನೀಡಲ್ಲ ಅಂತ ಅಣ್ಣವರ ಹೇಳಿಕೆ, ನಂದಲ್ಲ. ಹೌದು ಸರ್, ಅದಂತೂ ಪಕ್ಕ. ಧನ್ಯವಾದಗಳು.